ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ನಮ್ಮ ವರ್ಷದ ಪ್ರಮುಖ ಆಚರಣೆಗಳು ಭಾಗ 6ಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಇಂದಿನ ಕಂತಿನ ಪ್ರಥಮ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ವಿಶ್ವ ಮಳೆಕಾಡು ದಿನವನ್ನು ವಾರ್ಷಿಕವಾಗಿ ಜೂನ್ 20ರಂದು ಆಚರಣೆ ಮಾಡುತ್ತಾರೆ. ಹೇಳಿಕೆ ಬಿ, 2024ರ ವಿಶ್ವ ಮಳೆಕಾಡು ದಿನದ ಥೀಮ್ ಎಂಪವರಿಂಗ್ ದ ವರ್ಲ್ಡ್ ಇನ್ ಡಿಫೆನ್ಸ್ ಆಫ್ ಅವರ್ ರೈನ್ ಫಾರೆಸ್ಟ್ ಆಗಿದೆ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿರಿ. ಹೇಳಿಕೆ ಎ ಸರಿಯಾಗಿದೆ, ಹೇಳಿಕೆ ಬಿ ಸರಿಯಾಗಿದೆ, 2 ಹೇಳಿಕೆಗಳು ತಪ್ಪಾಗಿದೆ, 2 ಹೇಳಿಕೆಗಳು ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಹೇಳಿಕೆ ಬಿ ಸರಿಯಾಗಿದೆ. ಆದರೆ ಹೇಳಿಕೆ ಎ ತಪ್ಪಾಗಿದೆ. ಯಾಕಂತ ಹೇಳಿದರೆ ಇದನ್ನು ಜೂನ್ 22ರಂದು ಆಚರಿಸುತ್ತಾರೆ, ಜೂನ್ 20ರಂದು ಅಲ್ಲ. ಹಾಗಾಗಿ ಹೇಳಿಕೆ ಬಿ ಸರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಮಳೆಕಾಡುಗಳು ಅಂದರೆ ಏನು, ಅದನ್ನು ಚುಟುಕಾಗಿ ಹೇಳ್ಬೋದು. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಎತ್ತರವಾಗಿ ಮತ್ತು ಹಚ್ಚ ಹಸಿರಾಗಿ ಕಂಡುಬರುವಂತಹ, ಸದಾ ಹಸಿರಾಗಿ ಕಂಡುಬರುವಂತಹ ಬಹಳ ದಟ್ಟವಾದ ಕಾಡುಗಳನ್ನು ಮಳೆ ಕಾಡುಗಳು ಅನ್ನುತ್ತಾರೆ, ರೈನ್ ಫಾರೆಸ್ಟ್ಗಳು ಅನ್ನುತ್ತಾರೆ. ಇದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳನ್ನು ಸಂರಕ್ಷಣಾ ಪ್ರಯತ್ನಗಳನ್ನು ಉತ್ತೇಜಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಮಳೆಕಾಡು ದಿನವನ್ನು ಆಚರಿಸಲಾಗ್ತದೆ. ಒಟ್ಟು ಭೂಮಿಯ ಮೇಲ್ಮೈನ ಸರಿಸುಮಾರು 6% ಮಾತ್ರ ಇದು ಆವರಿಸಿದ್ದರೂ ಪ್ರಪಂಚದ ಸರಿಸುಮಾರು 50% ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಇದು ನೆಲೆಯಾಗಿದೆ. ಅರ್ಥ ಮಾಡ್ಕೊಳ್ಳಿ, ಆವಾಗಲೇ ಹೇಳಿದೆ ಮಳೆಕಾಡುಗಳು ಅಂತ ಹೇಳಿದರೆ ಎತ್ತರವಾದ ದಟ್ಟವಾದ ಹಚ್ಚ ಹಸಿರಾದ ಕಾಡುಗಳು ಅಂತ ಹೇಳಿದ್ನಲ್ಲ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ದಟ್ಟವಾದ ಕಾಡುಗಳಾಗಿರೋದಕ್ಕೆ ಅದು ಜಗತ್ತಿನ ಒಟ್ಟು ಭೂಮಿಯ 6% ಇದ್ರೂ ಭೂಮಿಯಲ್ಲಿರುವ 50% ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ನೆಲೆಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ನಾರ್ಮಲ್ ಯಾವುದೇ ಒಂದು ಕಾಡನ್ನು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಿಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಆ ರೀತಿಯಾಗಿ ಅಂದರೆ ಅಷ್ಟು ಡೆನ್ಸ್ ಆಗಿರುತ್ತೆ, ಅಷ್ಟು ಜೀವಿ ಪ್ರಭೇದಗಳ ಒಂದು ತವರು ಮನೆ ಥರ ಅದಾಗಿರುತ್ತೆ ಅಲ್ವಾ. ಈ ಮಳೆಕಾಡುಗಳಲ್ಲಿ 2 ವಿಧ ಇರ್ತದೆ. ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳು. ನಿತ್ಯ ಹರಿದ್ವರ್ಣದ ಕಾಡುಗಳು ನಮ್ಮ KS ನಿಸಾರ್ ಅಹಮದ್ ಅವರ ಹಾಡಲ್ಲಿ ಬರುತ್ತಲ್ವ, ನಿತ್ಯೋತ್ಸವ ಹಾಡಲ್ಲಿ, ನಿತ್ಯ ಹರಿದ್ವರ್ಣ ಯುಗದ. ಆ ನಿತ್ಯ ಹರಿದ್ವರ್ಣ, ಹರಿತ್ ಅಂದರೆ ಹಸಿರು, ನಿತ್ಯ ಯಾವತ್ತೂ ಹಸಿರಾಗಿರುವಂಥದ್ದು. ಇನ್ನೊಂದು ಎಲೆ ಉದುರುವ ಕಾಡುಗಳು, ಎಲೆ ಉದುರುವ ಕಾಡುಗಳು. ಈ ಜಗತ್ತಿನ ಅತ್ಯಂತ ದೊಡ್ಡ ಮಳೆಕಾಡು ಅಂತ ಹೇಳಿದರೆ ಅಮೆಜಾನ್ ಫಾರೆಸ್ಟ್ಗಳು ಅಂತ ಹೇಳ್ಬೋದು. ಸೊ ನಮ್ಮ 2024ರ ವಿಶ್ವ ಮಳೆಕಾಡು ದಿನದ ಥೀಮ್ ಎಂಪವರಿಂಗ್ ದ ವರ್ಲ್ಡ್ ಇನ್ ಡಿಫೆನ್ಸ್ ಆಫ್ ಅವರ್ ರೈನ್ ಫಾರೆಸ್ಟ್. ನಮ್ಮ ಮಳೆಕಾಡುಗಳನ್ನು ರಕ್ಷಿಸುವುದರ ಮೂಲಕ ಜಗತ್ತನ್ನು ಮತ್ತಷ್ಟು ಸಶಕ್ತಗೊಳಿಸುವುದು ಈ ಮಳೆಕಾಡು ದಿನದ ಥೀಮ್. ಜಗತ್ತನ್ನು ಮತ್ತಷ್ಟು ಸಶಕ್ತಗೊಳಿಸುವುದು ಅಂತ ಹೇಳಿದರೆ, ಯಾಕೆಂತ ಹೇಳಿದರೆ ಅದು ಜಗತ್ತಿನ 50% ಜೀವಿ ಸಾಮ್ರಾಜ್ಯವನ್ನು, ಪ್ರಾಣಿ ಸಾಮ್ರಾಜ್ಯವನ್ನು ಪೂರೈತಾ ಇದೆ ಅಲ್ವಾ, ಸಸ್ಯ ಸಂಕುಲವನ್ನು ಪೂರೈತಾ ಇದೆ. ಆ ಕಾರಣಕ್ಕೋಸ್ಕರ ಆ ಸ್ಲೋಗನ್ ತುಂಬ ಕರೆಕ್ಟಾಗಿದೆ. ಸೊ ಈ ಒಂದು ಮಳೆಕಾಡು ದಿನದ ಆಚರಣೆಯನ್ನು ರೈನ್ ಫಾರೆಸ್ಟ್ ಪಾರ್ಟ್ನರ್ಶಿಪ್ ಎಂಬ ಸಂಸ್ಥೆಯು 2017ರಲ್ಲಿ ಈ ದಿನವನ್ನು ಸ್ಥಾಪಿಸಿದೆ. ಸೊ ರೈನ್ ಫಾರೆಸ್ಟ್ ಬಗ್ಗೆ ನಮಗೆ ಇಷ್ಟು ಮಾಹಿತಿ ಸಿಕ್ಕಿದೆ, ಸಾಕು. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ರಾಮ್ಸರ್ ಸಮಾವೇಶದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ರಾಮ್ಸರ್ ಸಮಾವೇಶವು ಆರ್ದ್ರ ಭೂಮಿಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗಾಗಿ ಇರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಬಿ, ಇದು ಒಂದೇ ಪರಿಸರ ವ್ಯವಸ್ಥೆಗೆ ಮೀಸಲಾಗಿರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಎರಡು, ಎ ಅಥವಾ ಬಿ ಎರಡು ಅಲ್ಲ. ಇಲ್ಲಿ ಸರಿಯಾದ ಹೇಳಿಕೆ ಎ ಮತ್ತು ಬಿ ಎರಡೂ ಕೂಡ. ಯಾಕಂತ ಹೇಳಿದರೆ ರಾಮ್ಸಾರ್ ಸಮಾವೇಶ ಆರ್ದ್ರ ಭೂಮಿಗಳ ಸಂರಕ್ಷಣೆ, ತೇವ ಭೂಮಿಗಳ ಸಂರಕ್ಷಣೆ, ಜೌಗು ಭೂಮಿಗಳ ಸಂರಕ್ಷಣೆ, ಜರಿ ಭೂಮಿಗಳ ಸಂರಕ್ಷಣೆಗೆ, ಅದರ ಒಂದು ಸುಸ್ಥಿರ ಬಳಕೆಗೆ ಇರುವಂಥ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಇದು. ಅದು ಒಂದೇ ಪರಿಸರ ವ್ಯವಸ್ಥೆಗೆ ಓನ್ಲಿ ಫಾರ್ ವೆಟ್ಲ್ಯಾಂಡ್ಸ್ ವ್ಯವಸ್ಥೆಗೆ ಮೀಸಲಾಗಿರುವಂಥ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಹಾಗಾಗಿ ಮೇಲಿನ ಹೇಳಿಕೆಗಳಲ್ಲಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ನಮ್ಮ ಮುಂದಿನ ಪ್ರಶ್ನೆ ಯಾವುದು ನೋಡೋಣ. ವಿಶ್ವ ಜೌಗುಭೂಮಿ ದಿನದ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ವಿಶ್ವ ಜೌಗು ಪ್ರದೇಶ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 2ರಂದು ಆಚರಿಸಲಾಗುತ್ತದೆ. ಹೇಳಿಕೆ ಬಿ, ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಎಂಬುದು ವಿಶ್ವ ತೇವಭೂಮಿಗಳ ದಿನಾಚರಣೆ 2024ರ ಧ್ಯೇಯ ವಿಷಯವಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ?
ಇಲ್ಲಿ ಮೊದಲನೇ ಹೇಳಿಕೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ ಯಥಾ ಪ್ರಕಾರ. ಮೊದಲನೇ ಹೇಳಿಕೆ, ಪ್ರತಿ ವರ್ಷ ಫೆಬ್ರವರಿ 2ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಸರಿಯಾಗಿದೆ. ಹಾಗೆಯೇ ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಅನ್ನುವಂಥದ್ದು ಈ ಒಂದು 2024 ದಿನಾಚರಣೆಯ ಥೀಮ್ ಆಗಿದೆ. ಹಾಗಾಗಿ ಎರಡೂ ಕೂಡ ಸರಿಯಾಗಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಜನರು ಮತ್ತು ಭೂಮಿಗಾಗಿ ತೇವಭೂಮಿಗಳ ಒಂದು ಪ್ರಮುಖ ಪಾತ್ರ ಏನು ಅನ್ನುವಂಥದ್ದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಈ ದಿನವನ್ನು ಆಚರಿಸಲಾಗ್ತದೆ. 1971 ಫೆಬ್ರವರಿ 2ರಂದು ಇರಾನಿನ ರಾಮ್ಸಾರ್ ನಗರದಲ್ಲಿ ಈ ಒಂದು ಸಮಾವೇಶವನ್ನು, ಈ ಒಂದು ಒಪ್ಪಂದವನ್ನು ಅಂಗೀಕರಿಸಿದ ದಿನಾಂಕದ ಸ್ಮರಣೆಯಾಗಿ ಈ ಫೆಬ್ರವರಿ 2 ವಿಶ್ವ ಜೌಗು ಭೂಮಿ ದಿನ ಎಂದು ಆಚರಿಸಲಾಗುತ್ತದೆ. ಈ ಒಂದು ವರ್ಷದ ಥೀಮ್ ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಎಂದಾಗಿದೆ. ಹೇಗೆ ಇದು ಮಾನವ ಯೋಗಕ್ಷೇಮಕ್ಕೆ ಒಳಪಡುತ್ತದೆ? ಯಾಕೆಂತ ಹೇಳಿದರೆ, ಈ ತೇವ ಭೂಮಿಗಳು ಇದೆಯಲ್ಲ, ಜೀವ ವೈವಿಧ್ಯತೆಯ ಒಂದು ತೊಟ್ಟಿಲುಗಳು, ಹೆರಿಗೆ ಭೂಮಿಗಳು ಅಂತ ಹೇಳ್ಬೋದು. ಅಷ್ಟು ಒಂದು ಬಯೋಡೈವರ್ಸಿಟಿನ ಅದು ಪೊರೆಯುತ್ತೆ. ಆ ಮೂಲಕ ಒಂದು ಮನುಕುಲಕ್ಕೆ ಒಂದು ಶುದ್ಧ ನೀರನ್ನು ಖಾತ್ರಿಪಡಿಸೋದಾಗಿರಲಿ, ಜೀವ ವೈವಿಧ್ಯದ ಒಂದು ಬೆಳವಣಿಗೆ ಆಗಿರಲಿ, ಅಥವಾ ಮನರಂಜನಾ ಅವಕಾಶಗಳನ್ನು ಕೊಡೋದೇ ಆಗಿರಲಿ, ಇದೆಲ್ಲದರ ಮೂಲಕ ಮಾನವನ ಆರೋಗ್ಯ ಮತ್ತು ಒಟ್ಟಾರೆ ಸಮೃದ್ಧಿಗೆ ಬಹಳ ವಿಶಿಷ್ಟವಾದಂತಹ ಒಂದು ಕಾಣಿಕೆಗಳನ್ನು ನೀಡುತ್ತೆ. 2024 ಥೀಮ್ ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಆಗಿದ್ದರೆ, 2023 ಥೀಮ್ ಏನಾಗಿತ್ತು? 2023 ಥೀಮ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್, ಜೌಗು ಪ್ರದೇಶ ಪುನಃಸ್ಥಾಪನೆ ಎಂದು ಆಗಿತ್ತು. ಈ ಒಂದು ದಿನದ ಅವಶ್ಯಕತೆ ಏನು? ಯಾಕೆ ಇದನ್ನು ರಿಸ್ಟೋರೇಷನ್ ಮಾಡಬೇಕು, ಯಾಕೆ ಪುನಃಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ನಮಗೆ ಬಂದರೆ ಅದಕ್ಕೆ ಉತ್ತರ ಗೊತ್ತಿರುತ್ತೆ. ಬೇಕು ಅಂತದ್ದು ಯಾಕೆ ಬೇಕು ಅಂದರೆ ಡೇಟಾ ಸಮೇತ ಗೊತ್ತಿರಬೇಕಾಗತ್ತಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದರೆ 17ನೇ ಶತಮಾನದ ಬಳಿಕ ಪ್ರಪಂಚದ ಸುಮಾರು 90% ತೇವಭೂಮಿಗಳು ಅವನತಿ ಹೊಂದಿದೆ. ಸೊ ಕಾಡುಗಳಿಗಿಂತ 3 ಪಟ್ಟು ವೇಗವಾಗಿ ಜಗತ್ತು ಈ ಜೌಗು ಪ್ರದೇಶಗಳನ್ನು ಕಳೆದುಕೊಳ್ತಾ ಇದೆ. ಇವಾಗ ಅರಣ್ಯನಾಶ ಅಂತ ನಾವು ಹೇಳ್ತೀವಲ್ಲ, ಅದಕ್ಕಿಂತ 3 ಟೈಮ್ಸ್ ಫಾಸ್ಟರ್ ನಾವು ಜೌಗು ಪ್ರದೇಶಗಳನ್ನ, ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಯಾವುದೇ ಇದನ್ನು ಬರೇ ತೇವಭೂಮಿ ಅಂತಲ್ಲ, ಜೀವ ವೈವಿಧ್ಯತೆಗೆ, ಜೀವಿ ಪರಿಸರ ವ್ಯವಸ್ಥೆಗೆ, ಪರಿಸರಕ್ಕೆ ಅಥವಾ ಹವಾಮಾನಕ್ಕೆ, ಹವಾಮಾನ ರಕ್ಷಣೆಗೆ, ಪರಿಸರ ಮಾಲಿನ್ಯ ತಡೆಗೆ ಯಾವುದಕ್ಕೆ ಬಂದ್ರೂ ಇಂತಹ ಡೇಟಾಗಳನ್ನ ನೀವು ಬಳಸ್ಕೊಳ್ಳಿಕ್ಕೆ ನಿಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದರೆ ಅರಣ್ಯಗಳನ್ನು ನಾವು ಎಷ್ಟು ವೇಗವಾಗಿ ಕಳೆದುಕೊಳ್ತಾ ಇದ್ದೀವಿ, ಅದರ 3 ಪಟ್ಟು ವೇಗವಾಗಿ ನಾವು ತೇವಭೂಮಿಗಳನ್ನು ಕಳೆದುಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಬೇಕಾದಂಥ ಒಂದು ಹವಾಮಾನದ ತಾಪಮಾನ ತಗ್ಗಿಸಬೇಕೇನಿದೆಯಲ್ಲ, ಅದಕ್ಕೆ ತುಂಬ ಇಂಪಾರ್ಟೆಂಟ್. ನೋಡಿ, ನಾನು ಇವಾಗ ಹೇಳಿದ್ನಲ್ಲ, ಅದೇ ರೀತಿಯಾಗಿ ತಾಪಮಾನ ಹೇಗೆ ತಗ್ಗಿಸ್ಬೋದು, ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ಸಿಹಿ ನೀರಿನ ಲಭ್ಯತೆ, ಕುಡಿಯುವ ನೀರು ಲಭ್ಯತೆ, ಅದಕ್ಕೂ ಸಂಬಂಧಪಟ್ಟಾಗಿ ಕೂಡ ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ವಿಶ್ವ ಆರ್ಥಿಕತೆ, ಅದಕ್ಕೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ಹೇಗೆ ಗೊತ್ತಲ್ವ, ಪ್ರತಿಯೊಂದು ಜೀವಿ ಪ್ರಭೇದದ ನೆಲೆಯಾಗಿರುವಂಥ ವಿಚಾರಗಳು ಎಲ್ಲ ಆರೋಗ್ಯದ ಜೊತೆಗೂ, ಮಾನವ ಸಂಪನ್ಮೂಲದ ಜೊತೆಗೂ, ಆರ್ಥಿಕತೆ ಜೊತೆ ಎಲ್ಲದಕ್ಕೂ ಇಂಟರ್ ಕನೆಕ್ಟ್ ಆಗಿರ್ತದೆ. ಹಾಗಾಗಿ ಇಂತಹ ಡೇಟಾಗಳನ್ನು ನೀವು ತೆಗೆದಿಟ್ಕೊಳ್ಬೇಕಾಗ್ತದೆ. ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸಾರ್ ತಾಣಗಳಿದ್ದಾವೆ? ಭಾರತದಲ್ಲಿ ಒಟ್ಟು 82 ರಾಮ್ಸಾರ್ ತಾಣಗಳಿದ್ದಾವೆ. ಅದರಲ್ಲಿ ಇತ್ತೀಚಿನ ಸೇರ್ಪಡೆ ನಕ್ತಿ ಮತ್ತು ನಾಗಿ. ಇದಿರುವಂಥದ್ದು ಬಿಹಾರದಲ್ಲಿ. ಹಾಗೆಯೇ ಚೀನಾ ಕೂಡ 82 ರಾಮ್ಸಾರ್ ಸೈಟ್ಗಳನ್ನು ಹೊಂದೋದ್ರೊಂದಿಗೆ ಭಾರತಕ್ಕೆ ಸರಿಸಮಾನವಾಗಿದೆ ಹಾಗೂ ಒಟ್ಟು ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲನೇದು ಯಾವುದು ಗೊತ್ತಾ? UK, ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ, ಅದು 175 ರಾಮ್ಸಾರ್ ತಾಣಗಳೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ. ಹಾಗೂ ಮೆಕ್ಸಿಕೋ 144 ತಾಣಗಳೊಂದಿಗೆ ಜಗತ್ತಿನಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ. ನಿಮಗೆ ಒಟ್ಟು ಈ ರಾಮ್ಸಾರ್ ತಾಣಗಳ ಬಗ್ಗೆ ವಿಶೇಷವಾಗಿ ಸಂಪೂರ್ಣ ಮಾಹಿತಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಕರ್ನಾಟಕದಿಂದನೂ 3 ಹೊಸದಾಗಿ ಸೇರಿಕೊಂಡಿದೆ, ಗೊತ್ತಲ್ಲ ನಿಮಗೆ. ಆಲ್ರೆಡಿ ರಂಗನತಿಟ್ಟು ಮೊದಲನೇ ಒಂದು ರಾಮ್ಸಾರ್ ಸೈಟ್ ಆಗಿತ್ತು. ಅದರ ನಂತರ ಮಾಗಡಿ ಕೆರೆ ಒಂದು ಸಂರಕ್ಷಣಾ ಒಂದು ಮೀಸಲು, ಹಾಗೆಯೇ ಅಂಕನ ಸಮುದ್ರ ಹಕ್ಕಿ ಸಂರಕ್ಷಣಾ ಪ್ರದೇಶ ಹಾಗೂ ಅಘನಾಶಿನಿಯನ್ನು ಕೂಡ ಒಂದು ಕರ್ನಾಟಕದ ಒಂದು ರಾಮ್ಸಾರ್ ತಾಣಗಳಾಗಿ ಗುರುತು ಪಡೆದಿರುವ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ತುಂಬ ಮಹತ್ವದ್ದು ಅಂತ ಅಂದ್ಕೊಳ್ತೀನಿ.
ನೀವು ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಇದಕ್ಕೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ರಾಮ್ಸಾರ್ ಧಾನಗಳು ವಿಡಿಯೋವನ್ನು ಕೂಡ ಮಾಡಿದ್ದೀವಿ. ದಯವಿಟ್ಟು ಅದನ್ನು ನೀವು ನೋಡಿ. ಇಲ್ಲಿಗೆ ನಮ್ಮ ಇವತ್ತಿನ ಈ ಇಷ್ಟೊಂದು ಕಲಿಕೆಯ ಮೂಲಕ ಹಲವಾರು ವಿಚಾರಗಳನ್ನ ಕಲಿತಾ ನಮ್ಮ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸೋಣ. ಈ ಸೀರೀಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ, ನಿಮ್ಮ ಸ್ಪರ್ಧಾರ್ಥಿಗಳಾದ ನಿಮ್ಮ ಒಟ್ಟಿರುವ ಸಹಚರರಿಗೆ ದಯವಿಟ್ಟು ಇದನ್ನು ತಿಳಿಸಿ. ಮತ್ತಷ್ಟು ವಿಡಿಯೋಗಳನ್ನು ನೋಡಿ, ಚೆನ್ನಾಗಿ ಕಲಿಯಿರಿ, ಒಳ್ಳೆ ಜೀವನ ಪಡೆಯಿರಿ. ಧನ್ಯವಾದ. ನಮಸ್ಕಾರ. ವಿಶ್ವ ಮಳೆಗಾಲ ದಿನ ಆಯಿತು. ರಾಷ್ಟ್ರೀಯ ವಿಶ್ವ ಮಳೆಗಾಲ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. Do MCQs. ಎಂಟು 19 20 23 ಇದೆಲ್ಲ ಮಾಡೋಣ.